Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ. ಬನ್ನಿ ಈ ಯುಗಾದಿ, ಹೊಸ ವರ್ಷ, ವಾರ, ಈ ವೀಕ್ ನಿಮ್ಗೆ ಏನ್ ಬರೋದ್ರಲ್ಲಿ ಇದೆ ನೋಡೋಣ. ಇಲ್ಲಿ 5 ಕಾರ್ಡ್ ಇಡ್ತೀನಿ. ಸೊ ಯಾವ್ದು ಬೇಕೋ ಆಯ್ಕೆ ಮಾಡಿ. ಎರಡನೇದು, ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು. ಐದನೇದು ಕಾಣಿಸ್ತಾ ಇಲ್ಲ, ಪ್ಲೇಸ್ ಮಾಡ್ತೀನಿ. ನಿಮ್ಮ ಈ ಹೊಸ ವರ್ಷ ಹೇಗಿರುತ್ತೆ? ಯುಗಾದಿ ಹೊಸ ವರ್ಷ ಆಗಿರೋದ್ರಿಂದ ಹೊಸ ವರ್ಷ ಅಂದೆ. ಸೊ ಅಮಾವಾಸ್ಯೆ ಮತ್ತೆ ಯುಗಾದಿ ಈ ಎರಡು ಯಾವ ಬದಲಾವಣೆ ತರ್ತಿದೆ ನೋಡೋಣ. 5 ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಒಂದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಭುವನೇಶ್ವರಿ ಇದ್ದಾರೆ. ಸೌಂದರ್ಯ, ಫೈನಾನ್ಷಿಯಲ್ ವಿಚಾರದಲ್ಲಿ ಸಾಕಷ್ಟು ಸಕ್ಸಸ್ ಬರೋದ್ರಲ್ಲಿ ಇದೆ, ನಿಮ್ಗೆ ಸಾಕಷ್ಟು ಒಳ್ಳೇದಾಗೋದ್ರಲ್ಲಿ ಇದೆ. ಸೊ ಬ್ಯೂಟಿ ವಿತ್ ಲಕ್ಸುರಿ ನಿಮ್ದಾಗೋದ್ರಲ್ಲಿ ಇದೆ, ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಕ್ಷಾಕಾಳಿ ಇದ್ದಾರೆ. ಸೊ ಪ್ರೊಟೆಕ್ಷನ್ ಮತ್ತೆ ಪ್ರಾಕೃತಿಕ ವಿಕೋಪಗಳಿಂದ, ಆಕ್ಸಿಡೆಂಟ್ಸ್ ಇಂದ ನಿಮ್ಮನ್ನ ತಾಯಿ ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಕಾಪಾಡ್ತಾಳೆ, ಏನು ತೊಂದರೆ ಆಗುದಿಲ್ಲ, ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು. ಮೂರನೇದು ಯಾರು ಆಯ್ಕೆ ಮಾಡಿದ್ದಾರೆ? ಕಾಮಕಲಹ ಕಾಳಿ ಇದ್ದಾರೆ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮ್ಗೆ ಪ್ರೊಟೆಕ್ಷನ್ ಇದೆ, ಮತ್ತೆ ರಕ್ಷೆಯ ವಿಚಾರದಲ್ಲೂ ನಿಮ್ಗೆ ಪ್ರೊಟೆಕ್ಷನ್ ಇದೆ. ನಿಮಗೆ ಒಳಗಿನ ಶತ್ರು ಮತ್ತೆ ಹೊರಗಿನ ಶತ್ರು ಯಾರು ಏನು ಮಾಡಕ್ಕಾಗಲ್ಲ. ಶತ್ರುಗಳ ತಲೆ ಚೆಂಡಾಡುವಂಥ ಸಾಧ್ಯತೆ ತಾಯಿ ಇದೆ ಇದೆ ಅನ್ನುವಂಥದ್ದು ಇದೆ. ಬೆಳಕರಿಯೋ ಅಷ್ಟರಲ್ಲಿ ಏನೋ ಆಗುತ್ತೆ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಕತ್ತಲ್ ಅಂದ್ರೆ ರಾತ್ರಿಯಿಂದ ಬೆಳಕು ಹರಿಯೋ ಅಷ್ಟರಲ್ಲಿ ಏನೋ ಆಗುತ್ತೆ. ಇನ್ ಪಾಸಿಟಿವ್ ವೇಲಿ ನಿಮ್ಗೇನೂ ಆಗೋದಿಲ್ಲ, ತೊಂದರೆ. ಬಟ್ ಜಗತ್ತಿಗೆ, ನಾನು ಮೂರನೇದು ಯಾವಾಗಲೂ ಆಯ್ಕೆ ಮಾಡ್ತೀನಿ. ಸೊ ಏನಾದರೂ ತೊಂದರೆ ಆಗತ್ತಾ ಜಗತ್ತಿಗೆ ಅನ್ನುವಂಥದ್ದೇ ವರ್ಲ್ಡ್ ವಾರ್ ಚಿಂತೆ ನನ್ನ ತಲೆಯಲ್ಲಿ ಕೂತಿದೆ. ಸೊ ಮೇ ಬಿ ಅದು ಇರಬಹುದು, ನೋಡುವ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಚಂದ್ರಶೇಖರ ಸ್ವಾಮಿಗಳು ಸಮಥಿಂಗ್, ಶಿವಪ್ಪ ಇದ್ದಾರೆ ಇಲ್ಲಿ. ಸೊ ಗುಡ್ ಲಕ್ ಇದೆ ನಿಮ್ಮ ಜೊತೆ, ಆಶೀರ್ವಾದ ಇದೆ. ಜೊತೆಗೆ ಚಂದ್ರಮಾನ ಯುಗಾದಿ ಇರೋದ್ರಿಂದ, ಇಲ್ಲಿ ಚಂದ್ರಶೇಖರ ದೇವರೇ ಬಂದಿರೋದ್ರಿಂದ, ಮತ್ತೆ ಇಲ್ಲಿ ಮೊದಲನೇದು, ಎರಡನೇದು ಯಾರು ಆಯ್ಕೆ ಮಾಡಿದ್ರಿ, ಮತ್ತೆ ನಾಲ್ಕನೇದು ಇಲ್ಲೆಲ್ಲ ಕಡೆ ಕೂಡ ಚಂದ್ರ ಇರೋದ್ರಿಂದ, ಸೊ ಈ ಚಂದ್ರಮಾನ ಯುಗಾದಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ, ಅದೃಷ್ಟನ ಹೊತ್ತು ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಐದನೇದ್ರಲ್ಲೂ ಚಂದ್ರ ಇದ್ದಾರೆ, ಮೂರನೇದ್ರಲ್ಲಿ ಮಾತ್ರ ಚಂದ್ರ ಇಲ್ಲ. ಸೊ ಐದನೇದ್ರಲ್ಲಿ ತ್ರಿಪುರ ಸುಂದರಿ ದೇವಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾಪಿ ಮ್ಯಾರೇಜ್ ಲೈಫ್ ಮತ್ತೆ ರಿಲೇಶನ್ಶಿಪ್ ಬರೋದ್ರಲ್ಲಿ ಇದೆ. ನಿಮ್ಮ ಮದುವೆ ಜೀವನ ತುಂಬಾ ಚೆನ್ನಾಗಿರುತ್ತೆ, ರಿಲೇಶನ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಧೈರ್ಯವಾಗಿ ಮದುವೆ ಆಗಿ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಒಳ್ಳೆ ಹಸ್ಬೆಂಡ್ ಸಿಗ್ತಾರೆ ಅನ್ಸುತ್ತೆ, ನಿಮ್ಮನ್ನ ರಾಣಿ ತರ ಮೆರೆಸೋಂಥ ಹಸ್ಬೆಂಡ್ ಸಿಗ್ಬೋದು. ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಹ್ಯಾಪಿ ಯುಗಾದಿ ಅಂತ ಕಮೆಂಟ್ ಅಲ್ಲಿ ಹಾಕಿ. ಜೊತೆಗೆ 333 ಅಂತ ಹಾಕಿ. ಒಳ್ಳೇದಾಗ್ಲಿ. The Sri Vagdevi Tarot channel is so glad to see you again. Thank you for watching our tarot card readings today.